ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರೈತರಿಗೆ ಸಿಗಬೇಕಿದ್ದ ಯೂರಿಯಾ ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡಲಾಗ್ತಾ ಇದೆ. ಅಂದ್ರೆ ರೈತರಿಗೆ ಸಬ್ಸಿಡಿ ಯೂರಿಯಾ ವಿಚಾರದಲ್ಲಿ ಭಾರಿ ಅಕ್ರಮ ನಡೀತಾ ಇದೆ ಅನ್ನುವಂತಹ ವಿಚಾರ ಇದು. 200 ರೂಪಾಯಿ ಯೂರಿಯಾ ಗೊಬ್ಬರ 1500 ರೂಪಾಯಿಗೆ ಮಾರಾಟವನ್ನ ಮಾಡಲಾಗ್ತಾ ಇದೆ. 28 ಕೋಟಿ ಮೌಲ್ಯದ 1,90,000 ಕೆಜಿ ಯೂರಿಯಾ ಜಪ್ತಿ ಮಾಡಲಾಗಿದೆ. ಕೃಷಿ ಇಲಾಖೆಯ ಮೂಲಕ ಜನರಿಗೆ ಮಾರಾಟವಾಗಬೇಕಿದ್ದಂತಹ ಗೊಬ್ಬರ ಗೋಡನ್ ಮೇಲೆ ಡಿಆರ್ಐ ದಾಳಿಯನ್ನ ನಡೆಸಿದೆ. 2,000 ಕೆಜಿ ಯೂರಿಯಾ ವಶಕ್ಕೆ ಪಡೆದುಕೊಂಡಿದ್ದಾರೆ. ನೆಲಮಂಗಲದಲ್ಲಿ ಡಿಆರ್ಐ ತಂಡದಿಂದ ಭರ್ಜರಿಯಾಗಿ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ರೈತರ ಯೂರಿಯಾವನ್ನ ಕೃಷಿ ಇಲಾಖೆಯ ಮೂಲಕ ಕದ್ದು ತರುವಂತದ್ದು, ಡೀಲ್ ಮಾಡಿ ತಂದು ಚೀಲವನ್ನ ಬದಲಾವಣೆಯನ್ನ ಮಾಡ್ತಾ ಇದ್ರು. 200 ರೂಪಾಯಿ ಯೂರಿಯಾವನ್ನ 1500 ರೂಪಾಯಿಗೆ ಮಾರಾಟವನ್ನ ಮಾಡಲಾಗ್ತಾ ಇತ್ತು. ಪಿಎಂ ಸಬ್ಸಿಡಿ ಯೂರಿಯಾವನ್ನ ರಾಜ್ಯದ ಕೃಷಿ ಇಲಾಖೆಗೆ ವರ್ಗಾವಣೆಯನ್ನ ಮಾಡಿರ್ತಾರೆ. ಅದನ್ನ ಕೃಷಿ ಇಲಾಖೆಯ ಮೂಲಕವೇ ಜನರಿಗೆ ಮಾರಾಟ ಮಾಡಬೇಕು. ಆದ್ರೆ ಇವರು ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡೋದಕ್ಕೆ ಯತ್ನಿಸಿದ್ರು. ಡಿಆರ್ಐಯಿಂದ ಗೋಡೌನ್ ಮೇಲೆ ದಾಳಿಯನ್ನು ನಡೆಸಲಾಗುತ್ತೆ. ಬರೋಬ್ಬರಿ 2,000 ಕೆಜಿ ಅಥವಾ ಯೂರಿಯಾ ಡಿಆರ್ಐ ವಶಕ್ಕೆ ರೈತರಿಗೆ ಸೇರಬೇಕಾಗಿರುವಂತಹ ಯೂರಿಯಾವನ್ನು ಸದ್ಯ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ನೆಲಮಂಗಲದಲ್ಲಿ ಡಿಆರ್ಐ ತಂಡದಿಂದ ಭರ್ಜರಿಯಾದಂತಹ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಅಂದರೆ ರೈತರಿಗೆ ಸಬ್ಸಿಡಿ ಯೂರಿಯಾ ವಿಚಾರದಲ್ಲಿ ನಡೆದಿರುವಂತಹ ಭಾರಿ ಅಕ್ರಮ. ಗೋಡೌನ್ ಮೇಲೇ ಡಿಆರ್ಐ ದಾಳಿಯನ್ನು ನಡೆಸ್ತಾರೆ. 2,000 ಕೆಜಿ ಯೂರಿಯಾ ಗೊಬ್ಬರಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಡೀಲ್ ಮಾಡಿ ತಂದು ಚೀಲವನ್ನು ಬದಲಾವಣೆ ಮಾಡ್ತಾ ಇದ್ರಂತೆ. ಅಂದರೆ ಈ ರೀತಿಯಾಗಿ ಅಕ್ರಮವಾಗಿ ಇವರು ಮಾರಾಟವನ್ನು ಮಾಡ್ತಾ ಇದ್ರು. 200 ರೂಪಾಯಿಗೆ ಸಿಗುವಂಥ ಯೂರಿಯಾವನ್ನು 1500 ರೂಪಾಯಿಗೆ ಮಾರಾಟವನ್ನು ಮಾಡ್ತಾ ಇದ್ರು. 200 ರೂಪಾಯಿಗೆ ಕೊಡಬೇಕಾಗಿದ್ದನ್ನು ಪಿಎಂ ಸಬ್ಸಿಡಿ ಯೂರಿಯಾವನ್ನು ರಾಜ್ಯದ ಕೃಷಿ ಇಲಾಖೆಗೆ ಇವರು ಟ್ರಾನ್ಸ್ಫರ್ ಮಾಡಿರ್ತಾರೆ. ಅದನ್ನು ಕೃಷಿ ಇಲಾಖೆಯ ಮೂಲಕನೇ ಜನರಿಗೆ ಮಾರಾಟವನ್ನು ಮಾಡಬೇಕು, ಇದು ನಿಯಮ. ಆದರೆ ಇವರು ಕಾಳಸಂತೆಯಲ್ಲಿ ಮಾರಾಟವನ್ನು ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಅಕ್ರಮವಾಗಿ ಈ ಒಂದು ದಾರಿಯನ್ನು ಹಿಡಿದಿದ್ರು. ಡಿಆರ್ಐಯಿಂದ ನಂತರದಲ್ಲಿ ಗೋಡೌನ್ ಮೇಲೆ ದಾಳಿ ಆಗತ್ತೆ. ಬರೋಬ್ಬರಿ 2,000 ಕೆಜಿ ಅಂದರೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಯೂರಿಯಾ ಡಿಆರ್ಐ ವಶಕ್ಕೆ ರೈತರಿಗೆ ಸೇರಬೇಕಾಗಿರುವಂತಹ ಯೂರಿಯಾವನ್ನು ಸದ್ಯ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. 28 ಕೋಟಿ ಮೌಲ್ಯದ 1,90,000 ಕೆಜಿ ಯೂರಿಯಾವನ್ನು ಜಪ್ತಿ ಮಾಡಲಾಗಿದೆ.